ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸೆಪ್ಟೆಂಬರ್ 7, 8, 9 ಈ 3 ದಿನ ಯುವಜನ ಜಾಥಾ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಡಿವೈಎಫ್ಐ ಅಧ್ಯಕ್ಷರಾಗಿರುವ ಬಿಕೆ ಇಮ್ತಿಯಾಜ್ ಅವರು ಆಗಮಿಸಿದ್ದಾರೆ. ಇವರಿಗೆ ಕಾರ್ಯಕ್ರಮ ಸ್ವಾಗತ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸಂತೋಷ್ ಬಜಲ್ ಕೂಡ ಆಗಮಿಸಿದ್ದಾರೆ. ಇವರಿಗೂ ಸ್ವಾಗತ. ಹಾಗೆ ವಿದ್ಯಾರ್ಥಿ ನಾಯಕ SFI ಇದರ ಜಿಲ್ಲಾ ಕಾರ್ಯದರ್ಶಿ ವಿನುಷರಮಣ ಇವರು ಇದ್ದಾರೆ. ಹಾಗೆ ವಕೀಲರಾಗಿರುವ PK ಸತೀಶನ್ ಇವರು ಕೂಡ ಇದ್ದಾರೆ. ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಅಭಿಷೇಕ್ ಎಂದು. ನಾವು DYFI ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಸ್ನೇಹಿತರೆ, ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಈಗಾಗಲೇ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸೆಪ್ಟೆಂಬರ್ 7ರಿಂದ 9ರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಉದ್ಯೋಗದ ಹಕ್ಕಿಗಾಗಿ ಉದ್ಯೋಗವನ್ನು ಸೃಷ್ಟಿಸಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು, ತುಳುನಾಡಿನ ಅಭಿವೃದ್ಧಿ ತುಳುವಪ್ಪೆ ಜೋಕ್ಲೆಗೆ ಮಲ್ಲಪಾಲ ಎನ್ನುವಂತಹ ಘೋಷಣೆ ಅಡಿಯಲ್ಲಿ ಯುವಜನರ ಉದ್ಯೋಗದ ಹಕ್ಕಿಗಾಗಿ ಮತ್ತು ಯುವಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಸವಾಲುಗಳ ಬಗ್ಗೆ ಒಂದು ಚರ್ಚೆಯನ್ನ ಹುಟ್ಟುಹಾಕಿ ಯುವಜನರ ನಿಜವಾದಂತಹ ಆ ಬದುಕು, ಅವರ ಸಮಸ್ಯೆ ಯುವಜನರ ಮನಸ್ಸಿಗೆ ಇಳಿಸುವ ಮೂಲಕ ಯುವಜನರು ಅವರ ಉದ್ಯೋಗದ ಪ್ರಶ್ನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನ ಪದವೀಧರರಾಗಿ ಪದವಿಗಳನ್ನ ಪಡ್ಕೊಂಡು ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಹೆತ್ತವರು ತಮ್ಮ ಮಕ್ಕಳು ತಮ್ಮಂತಾಗಬಾರ್ದು, ತಮ್ಮ ಮಕ್ಕಳು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸುವಂತಾಗಬೇಕು, ಸಮಾಜದ ಉನ್ನತವಾದಂತಹ ಸ್ಥಾನವನ್ನ ಪಡಿಬೇಕು, ಒಂದು ಒಳ್ಳೆಯ ಉದ್ಯೋಗನ ಪಡಿಬೇಕು, ಸ್ವಾಭಿಮಾನದ ಮತ್ತು ಘನತೆಯ ಬದುಕನ್ನು ನಡೆಸುವಂತಾಗಬೇಕನ್ನುವಂತ ಕನಸನ್ನ ಕಟ್ಟಿ ಬಹಳ ಕಷ್ಟಪಟ್ಟು ಸಾಲ ಮಾಡಿ ಓದಿಸಿದಂತಹ ವಿದ್ಯಾರ್ಥಿಗಳು ಅವರ ಓದು ಮುಗಿದು ಕೂಡಲೇ ಪದವಿ ಪಡೆದು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಬದುಕು ಏನು ಅಂತ ಅರ್ಥ ಆಗುವಂತ ಸಂದರ್ಭ. ಅಂದ್ರೆ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ವಿದ್ಯೆ ಪಡೆದು ಶಿಕ್ಷಣವನ್ನು ಪಡೆದು ಹೊರಗೆ ಬರುವಂತ ಸಂದರ್ಭದಲ್ಲಿ ಅವರ ಬದುಕು ಕತ್ತಲಾಗಿದೆ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿದೆ. ಉದ್ಯೋಗ ಎನ್ನುವಂಥದ್ದು ಇವತ್ತು ಯುವಜನರಿಗೆ ಮರೀಚಿಕೆ ಆಗ್ತಾ ಇದೆ. ವಿದ್ಯಾಭ್ಯಾಸವನ್ನ ಪಡೆದು ಡಿಗ್ರಿಯ ಸರ್ಟಿಫಿಕೇಟ್ಗಳನ್ನ ಹಿಡ್ಕೊಂಡು ಯುವಜನರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಹುಡುಕಾಡಿದ್ರೆ ಅವರ ಉದ್ಯೋಗ ಮತ್ತು ಅವರ ಆ ವಿದ್ಯೆಗೆ, ಅವರ ಶಿಕ್ಷಣಕ್ಕೆ ಯೋಗ್ಯವಾದಂತಹ ಕೆಲಸಗಳು ಇವತ್ತು ಸಿಗ್ತಾ ಇಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾದ ಸತ್ಯವಾದಂತ. ಇವತ್ತು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಪಡೆದಂತವರು ಮೇಸ್ತ್ರಿ ಕೆಲಸಕ್ಕೆ ಹೋಗುವಂತದ್ದು, ಬಾರ್ಬೆಂಡಿಂಗ್ ಕೆಲಸಕ್ಕೆ ಹೋಗುವಂತದ್ದು, ಪೈಂಟಿಂಗ್ ಕೆಲಸಕ್ಕೆ ಹೋಗುವಂತ ಅಥವಾ ಸೇಲ್ಸ್ ಮ್ಯಾನ್ಗಳಾಗಿ, ಸೇಲ್ಸ್ ಗರ್ಲ್ಗಳಾಗಿ ಪೆಟ್ರೋಲ್ ಪಂಪ್ಗಳಲ್ಲಿ ಕೆಲಸ ಮಾಡುವಂತಹ ಒಂದು ಬಹಳ ಒಂದು ಶೋಚನೀಯವಾದಂತವರ ಬದುಕೇನಿದೆ, ಆ ಬದುಕನ್ನ ಒಳ್ಳೇದು ಮಾಡುವಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ಆ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಇವತ್ತು ಎಷ್ಟರ ಮಟ್ಟಿಗೆ ಇಲ್ಲಿನ ನಿರುದ್ಯೋಗದ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನ ಪಡೆದಂತ, ಶಿಕ್ಷಣವನ್ನ ಪಡೆದಂತ ಯುವಜನರು ಅವರು ಈ ಜಿಲ್ಲೆಯನ್ನ ಬಿಟ್ಟು, ತಾಲೂಕುಗಳನ್ನ ಬಿಟ್ಟು ದೂರದ ರಾಜಧಾನಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗುವಂತ ಪರಿಸ್ಥಿತಿ ಅಥವಾ ವಿದೇಶಗಳಿಗೆ ಹೋಗುವಂತ ಪರಿಸ್ಥಿತಿ ಇದೆ. ಅಲ್ಲೂ ಕೂಡ ಅವರ ವಿದ್ಯೆಗೆ, ಶಿಕ್ಷಣಕ್ಕೆ ಯೋಗ್ಯವಾದಂತಹ ಕೆಲಸವನ್ನ ಸಿಗದೆ ಇವತ್ತು ದುಡಿಬೇಕು, ಅವರ ಬದುಕನ್ನ ಬಹಳ ಕಷ್ಟದಿಂದ ಸಾಗಿಸುವಂತ ಒಂದು ಸಂದರ್ಭದಲ್ಲಿ ಅವರಿದ್ದಾರೆ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಜಿಲ್ಲೆಯಲ್ಲಿ ಉದ್ಯೋಗವನ್ನ ಸೃಷ್ಟಿಸ್ಲಿಕ್ಕೆ ವಿಪುಲವಾದಂತ ಅವಕಾಶ ಇದ್ರೂ ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಯುವಜನರು ಅವರ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತಾಡುವಂತಹದ್ದು ಬಹಳ ಕಡಿಮೆ ಆಗಿದೆ. ಇವತ್ತು ಯುವಜನರ ಪ್ರಶ್ನೆಗಳು ಕೇವಲ ಚುನಾವಣೆಯ ಪ್ರಣಾಳಿಕೆಗೆ ಮಾತ್ರ ಸೀಮಿತ ಆಗಿದೆ. ದೇಶದ
ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ 2000 ಮೊದಲ ಬಾರಿಗೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಉದ್ಯೋಗಗಳು ಸೃಷ್ಟಿಯಾಗುವ ಬದಲು ಉದ್ಯೋಗಗಳು ಇವತ್ತು ಕಾಣೆ ಆಗ್ತಾ ಇರುವಂತದ್ದು, ಕಡಿತ ಆಗುವಂತದ್ದು ನಾವು ನೋಡ್ತಾ ಇದ್ದೇವೆ. ಇದರ ಪ್ರತಿಫಲವಾಗಿದೆ. ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಇದರ ಪರಿಣಾಮ ಇವತ್ತು ಈ ದೇಶದಲ್ಲಿ ದೊಡ್ಡ ರೀತಿಯ ಬಡತನ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿದೆ. ಈ ಬಡತನಕ್ಕೂ ಉದ್ಯೋಗಕ್ಕೂ ಬಹಳ ಒಂದು ಸಂಬಂಧ ಇದೆ. ಉದ್ಯೋಗ ಇದ್ರೆ ಖಂಡಿತವಾಗಿಯೂ ಬಡತನ ನಿರ್ಮೂಲನೆ ಆಗ್ತದೆ. ಉದ್ಯೋಗ ಹೇಗೆ ಬರ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಆದ್ರೆ ಮಾತ್ರ ಉದ್ಯೋಗ ಬರ್ತದೆ. ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಇವತ್ತು ನಮ್ಮ ಜಿಲ್ಲೆಯ ಮಟ್ಟಿಗೆ ಇವತ್ತು ಕೈಗಾರಿಕರಣ ಯಾಕೆ ಬೆಳೀತಾ ಇಲ್ಲ, ಇರುವಂತ ಕೈಗಾರಿಕೆಗಳಲ್ಲಿ ಯಾಕೆ ಉದ್ಯೋಗಗಳು ಸಿಗ್ತಾ ಇಲ್ಲ? ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗಾವಕಾಶಗಳಿಗೆ ಇರುವಂತ ಅವಕಾಶ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಇಲ್ಲ. ಇಲ್ಲಿನ ಸಂಪನ್ಮೂಲ, ಇಲ್ಲಿನ ಸಂಪತ್ತು, ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಹಾರ್ಬರ್ ಇದೆ, ಪೋರ್ಟ್ ಇದೆ, ರೈಲ್ವೆ ವ್ಯವಸ್ಥೆ ಇದೆ, ಬ್ಯಾಂಕುಗಳಿವೆ. ಎಲ್ಲವೂ ಇದ್ರೂ ಕೂಡ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ರಿಫೈನರಿಗಳು ಬಂದಿದೆ, ಫರ್ಟಿಲೈಸರ್ ಕಂಪನಿಗಳಿವೆ, ಅದರ ಜೊತೆಯಲ್ಲಿ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮವನ್ನ ಬೆಳೆಸ್ತಕ್ಕಂಥ ಅವಕಾಶಗಳಿದ್ರೂ ಕೂಡ ಇಲ್ಲಿ ಉದ್ಯೋಗವನ್ನ ಸೃಷ್ಟಿ ಆಗ್ಲಿಕ್ಕೆ ಇವತ್ತು ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಒಂದು ಪ್ರಕ್ಷುಬ್ಧತೆಯ ವಾತಾವರಣದಲ್ಲಿ ಬದುಕುವಂತಾಗಿದೆ. ಇಲ್ಲಿನ ಯುವಜನರು ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲಿನ ಯುವಜನರಿಗೆ ಉದ್ಯೋಗ ಇಲ್ಲ ಎನ್ನುವಂತ ಸಮಸ್ಯೆ ಇದೆ. ಇವತ್ತು ಈ ನಿಟ್ಟಿನಲ್ಲಿ ಯುವಜನರನ್ನ ಇವತ್ತು ಬಡಿದೆಬ್ಬಿಸುವಂತ ಅವಶ್ಯಕತೆ ಇದೆ. ಯುವಜನರ ಬಡಿದೆಬ್ಬಿಸುವುದು ಯಾಕೋಸ್ಕರ ಅಂತ ಹೇಳಿದ್ರೆ ಯುವಜನರು ಅವರ ಬದುಕನ್ನು ಒಳ್ಳೇದು ಮಾಡ್ಲಿಕ್ಕೆ, ಅವರ ಬದುಕನ್ನ ಕಟ್ಟಲಿಕ್ಕೆ ಇವತ್ತು ಸಂಘರ್ಷಕ್ಕೋ ಬೀದಿಗಿಳಿದು ಹೋರಾಟಕ್ಕೂ ಮನಸ್ಸು ಮಾಡ್ತಾ ಇಲ್ಲ. ಅವರಿಗೆ ಬದುಕಿಗೆ ಸಂಬಂಧಪಡುವಂತ ವಿಚಾರಗಳನ್ನ ಅವರ ತಲೆಗೆ ತುಂಬಿಸಿ ಇವತ್ತು ಅವರ ಬದುಕು ಇವತ್ತು ಒಳ್ಳೇದು ಮಾಡುವಂತ ಕೆಲಸವನ್ನ ಎಲ್ಲೂ ಕೂಡ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಡಿವೈಎಫ್ಐ ಸಂಘಟನೆ, ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ ಒಂದು ಜವಾಬ್ದಾರಿಯುತ ಯೋಜನಾ ಸಂಘಟನೆಯಾಗಿ ಯುವಜನರ ಪ್ರಶ್ನೆಯಲ್ಲಿ ಡಿವೈಎಫ್ಐ ಜನ್ಮ ತಾಳಿದ ದಿನದಿಂದ ಹಿಡಿದು ಉದ್ಯೋಗದ ಮತ್ತು ಶಿಕ್ಷಣದ ಹಕ್ಕು, ಮೂಲಭೂತ ಹಕ್ಕು ಅನ್ನುವಂತ ಘೋಷಣೆ ಅಡಿಯಲ್ಲಿ ಈ ಸರ್ವರಿಗೂ ಉದ್ಯೋಗ, ಸರ್ವರಿಗೂ ಶಿಕ್ಷಣ ಎನ್ನುವಂತ ಘೋಷವಾಕ್ಯದಲ್ಲಿ ಆರಂಭಗೊಂಡಿರ್ತಕ್ಕಂಥ, ಸ್ಥಾಪನೆ ಆಗಿರ್ತಕ್ಕಂಥ ಡಿವೈಎಫ್ಐಗೆ ಇವತ್ತು ಬಹಳ ಜವಾಬ್ದಾರಿ ಇದೆ. ಈ ಜಿಲ್ಲೆಯ ಯುವಜನರನ್ನ ಇವತ್ತು ಅವರ ಉದ್ಯೋಗ ಎಲ್ಲಿದೆ ಅನ್ನುವಂತ ಕೇಳುವಂತ ಪ್ರಶ್ನೆಯನ್ನ ಹಾಕುವುದರ ಮೂಲಕ ಪ್ರತಿಯೊಂದು ಯುವಜನರನ್ನ ಬಡಿದೆಬ್ಬಿಸ್ತಕ್ಕಂಥ ಮತ್ತು ಪ್ರತಿಯೊಂದು ಯುವಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಅವರ ಮನಸ್ಸಿಗೆ ಇಳಿಸಿ ಇವತ್ತು ನಿಜವಾದಂತಹ ವಿಚಾರಗಳನ್ನ ನಾವು ಚರ್ಚೆಗೆ ತರಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಇರುವಂತ MRPL ನಲ್ಲಿ ಒಂದ್ 3-4 ವರ್ಷದ ಹಿಂದೆ 224 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡಬೇಕಾದಂತ MRPL ಅವರು ಅದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಹೊರ ರಾಜ್ಯದವರಿಗೆ ಹೆಚ್ಚಿನ ಪಾಲಾಯಿತು. 224 ಉದ್ಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕರಾವಳಿ ಜಿಲ್ಲೆಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 12. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು 12. ಅದರಲ್ಲಿ ಕರಾವಳಿ ಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಸಿಕ್ಕಿರ್ತಕ್ಕಂಥದ್ದು ಕೇವಲ 5 ಉದ್ಯೋಗ ಮಾತ್ರ. ಈ ರೀತಿಯ ಒಂದು ಅನ್ಯಾಯ ಆದಾಗಲೂ ಕೂಡ ಯಾರು ಮಾತಾಡುದಿಲ್ಲ. ಇಲ್ಲಿ ನೋಡಿ, ಯುವಜನರ ಉದ್ಯೋಗದ ಬಗ್ಗೆ ಮಾತಾಡುದಿಲ್ಲ. ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಬದಲಾಯಿಸಲಿಕ್ಕೆ ಬಹಳಷ್ಟು ಉತ್ಸಾಹವನ್ನ ಪಡ್ತಾರೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸ್ಮಿತೆ ಆಗಿರ್ತಕ್ಕಂಥ ಇಲ್ಲಿನ ಬ್ಯಾಂಕು ಉತ್ತರ ಭಾರತದ ಬ್ಯಾಂಕ್ನ ಜೊತೆಯಲ್ಲಿ ವಿಲೀನ ಆದಾಗ ಯಾರು ಧ್ವನಿ ಎತ್ತುವುದಿಲ್ಲ. ಇಲ್ಲಿನ ಹಾರ್ಬರ್, ಇಲ್ಲಿನ ಏರ್ಪೋರ್ಟ್ ಅದಾನಿಗೆ ಕೊಡುವಂತ ಸಂದರ್ಭದಲ್ಲಿ ಯಾರು ಮಾತಾಡುದಿಲ್ಲ. ಈ ರೀತಿಯ ಇಲ್ಲಿನ ರಿಫೈನರಿ ಕಂಪನಿಗಳಲ್ಲಿ ಈ ತುಳುನಾಡಿನ ಯುವಜನರಿಗೆ ಅನ್ಯಾಯ ಆದಾಗ ಯಾರು ಮಾತಾಡುದಿಲ್ಲ. ಇವತ್ತು ಯುವಜನರ ಮನಸ್ಸಲ್ಲಿ ಅವರಿಗೆ ಸಂಬಂಧಪಟ್ಟಂತ ವಿಚಾರವನ್ನ ಇಳಿಸಿ ಇವತ್ತು ಚರ್ಚೆಗೆ ಒಡ್ಡುವಂತದ್ದು ಮತ್ತು ಅವರನ್ನ ಬೀದಿಗಿಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೈಗಾರಿಕೆ ಅಭಿವೃದ್ಧಿ ಆಗುವಂತ ಜೊತೆಯಲ್ಲಿ ಇಲ್ಲಿನ ಕೃಷಿಗೆ ಮೂಲ ಕೃಷಿಯಾಗಿರ್ತಕ್ಕಂಥ ತೆಂಗು, ಕಂಗು ಮತ್ತು ರಬ್ಬರ್ ಕೃಷಿಯನ್ನ ಯಾವ ರೀತಿಯಲ್ಲಿ ಅದಕ್ಕೆ ಯುವಜನರಿಗೆ ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ಮಾಡಬಹುದು, ಇಲ್ಲಿನ ಮೀನುಗಾರಿಕೆಯನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಯುವಜನರಿಗೆ ಅವಕಾಶಗಳನ್ನ ಮಾಡಬಹುದು, ಪ್ರವಾಸೋದ್ಯಮವನ್ನ ಯಾವ ರೀತಿಯಲ್ಲಿ ಬೆಳೆಸಬಹುದು ಎನ್ನುವಂತ ಬಗ್ಗೆ ಇವತ್ತು ಯುವಜನರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡದಿರ್ತಕ್ಕಂಥದ್ದು ಬಹಳ ಈ ಖೇದಕರವಾಗಿರ್ತಕ್ಕಂಥ ಮತ್ತು ದುರಾದೃಷ್ಟವಾಗಿರುವಂತ ವಿಚಾರ. ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಯುವಜನರಿಗೆ ಅವರ ಬದುಕು ಒಳ್ಳೇದಾಗಬೇಕು, ಅವರ ನೈಜ ಸಮಸ್ಯೆಗಳೇನಿದೆ ಅವು ಚರ್ಚೆಗಳಿಗೆ ಬಂದಾಗ ಇವತ್ತು ಈ ಜಿಲ್ಲೆಯ ಒಂದು ಪ್ರಕ್ಷುಬ್ಧತೆಯ ವಾತಾವರಣ ಏನಿದೆ ಅದರಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮಂಗಳೂರು ಯಾವ ರೀತಿಯಲ್ಲಿದೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಡೆಡ್ಲಿ ಸಿಟಿ ಆಗಿದೆ ಅಂತ. ಮಂಗಳೂರು ನಗರ 6 ಗಂಟೆ 7 ಗಂಟೆ ನಂತರ ಸಂಪೂರ್ಣವಾಗಿ ಕರ್ಫ್ಯೂ ಹಾಕಿದ ರೀತಿಯಲ್ಲಿದೆ.
ಯಾಕೆ ಆ ರೀತಿಯ ಪರಿಸ್ಥಿತಿಯಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಯಾಕೆ ಇಲ್ಲಿನ ಯುವಜನರು ಈ ರೀತಿಯ ಪ್ರಕ್ಷುಬ್ಧತೆಯಿಂದ ಆಚೆ ಬರ್ಬೇಕಂತ ಇಲ್ಲಿ? ಓಕೆ, ಒಟ್ಟು ನಮ್ದು ಈ ಒಂದು ಕಾರ್ಯಕ್ರಮ 3 ದಿವಸಗಳ ಕಾಲ ನಮ್ಮ ಜಾಥಾ ಇಡೀ ಜಿಲ್ಲಾದ್ಯಂತ ಸಂಚಾರ ಮಾಡಿದೆ. ನಾವು ಅಲ್ಲಿ ನಮ್ಮ ಕರಪತ್ರದಲ್ಲಿ ಕೊಟ್ಟಿದ್ದೇವೆ, ಯುವಜನರ ವೇರ್ ಇಸ್ ಮೈ ಜಾಬ್ ಅನ್ನುವಂಥದ್ದು, ಉದ್ಯೋಗ ಎಲ್ಲಿದೆ ಅನ್ನುವಂತ ಜಾಥಾ ನಮ್ದು ವಾಹನ ಜಾಥಾ. ಅದರ ಜೊತೆಯಲ್ಲಿ ಬೀದಿ ನಾಟಕ ಇರ್ತದೆ, ಹಾಡುಗಳನ್ನ ಹಾಡ್ತಾರೆ. ಉದ್ಯೋಗಕ್ಕೆ ಹಕ್ಕಿನ ಸಂಬಂಧಪಟ್ಟು ನಮ್ಮ ಬೇಡಿಕೆಗಳನ್ನ ಚರ್ಚೆ ಮಾಡುವಂತ ರೀತಿಯಲ್ಲಿ ನಮ್ಮ ಮಾತುಗಳಿರ್ತದೆ ಮತ್ತು ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಮತ್ತು ನಿರುದ್ಯೋಗಿಗೆ ಸಮಸ್ಯೆಗಳಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನ ಇಟ್ಟುಕೊಂಡು ನಾವು ಬೀದಿ ನಾಟಕವನ್ನ ಮಾಡ್ತಾ ಇದ್ದೇವೆ. ಮತ್ತು ಅದರ ಜೊತೆಯಲ್ಲಿ ಸುಮಾರು ಬೆಳ್ತಂಗಡಿಯಿಂದ ಸೆಪ್ಟೆಂಬರ್ 7ನೇ ತಾರೀಕು ಬೆಳಿಗ್ಗೆ 9ವರೆಗೆ ಬೆಳ್ತಂಗಡಿಯ ಪೇಟೆಯಿಂದ ಈ ಒಂದು ಜಾಥಾ ಆರಂಭ ಆಗ್ತದೆ. ಅಲ್ಲಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚಾರ ಮಾಡ್ತದೆ. ಪುತ್ತೂರಿಗೆ ಸೆಪ್ಟೆಂಬರ್ 7ನೇ ತಾರೀಕು ಮಧ್ಯಾಹ್ನ ಪುತ್ತೂರು ಪೇಟೆಯಲ್ಲಿ ಕೂಡ ಆ ಜಾಥಾ ಬಂದು ಬೀದಿ ನಾಟಕ ಪ್ರದರ್ಶನ ಕೂಡ ಆಗ್ಲಿಕ್ಕಿದೆ. ಅದರ ಜೊತೆಯಲ್ಲಿ ಈ ಜಾಥಾ ಸೆಪ್ಟೆಂಬರ್ 9ರಂದು ಮಂಗಳೂರಿನ ನಗರಕ್ಕೆ ಆಗಮಿಸಿದ. ಅಲ್ಲಿ ಮಂಗಳೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧವರೆಗೆ ಬೃಹತ್ತಾದಂತಹ ಯುವಜನರ ರ್ಯಾಲಿ ನಡೆದು ಅಲ್ಲಿ ಈ ಜಾಥಾ ಸಮಾರೋಪ ಆಗ್ಲಿಕ್ಕಿದೆ. ಈ ಜಾಥಾವನ್ನ ಅಲ್ಲಿಂದ ಉಪ್ಪಿನಂಗಡಿ ಬರ್ತದೆ, ಉಪ್ಪಿನಂಗಡಿಯಿಂದ ಪುತ್ತೂರಿನಿಂದ ಬಿಸಿ ರೋಡಿಂದ ಫರಂಗಿಪೇಟೆ, ಫರಂಗಿಪೇಟೆಯಿಂದ ಅದು ಮಂಗಳೂರು ತಾಲೂಕನ್ನ ಪ್ರವೇಶ ಮಾಡ್ತದೆ. ಇಲ್ಲ, ಒಂದು ದಿನದ ಕಾರ್ಯಕ್ರಮ ಅಷ್ಟು ಕವರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಈಗ 7 ತಾರೀಕು 8ನೇ ತಾರೀಕು ಬೆಳಿಗ್ಗೆ ಮಂಗಳೂರಿನ ವಾಮಂಜೂರಿಂದ ಆರಂಭ ಆಗ್ತದೆ. ಅಲ್ಲಿಂದ ಗುರುಪುರ ಕೈಕಂಬ, ಅಲ್ಲಿಂದ ಮೂಡಬಿದಿರೆ ತಾಲೂಕಿಗೆ ಹೋಗ್ತೇವೆ. ಮೂಡಬಿದಿರೆಯಿಂದ ಮುಲ್ಕಿಯಿಂದ ಸುರತ್ಕಲ್ಗೆ ಬರ್ತದೆ 3ನೇ ದಿನ. 2ನೇ ದಿನ 3ನೇ ದಿನ ಮುಡಿಪುಯಿಂದ ಆರಂಭ ಆಗಿ ಮುಡಿಪು, ನಂತರ ದೇರ್ಲಕಟ್ಟೆ, ನಂತರ ಉಳ್ಳಾಲ ಹಬ್ಬಕ್ಕ ಸರ್ಕಲ್ ಆಗಿ ತೊಕ್ಕೊಟ್ಟು, ನಂತರ ಮಂಗಳೂರಿನ ಜ್ಯೋತಿಗೆ ಹೋಗಿ ಸಮಾರೋಪ ಕಾರ್ಯಕ್ರಮ ಆಗ್ಲಿಕ್ಕೆ. ಇದರದ್ದು ಉದ್ಘಾಟನೆಯನ್ನ ಖ್ಯಾತ ರಂಗಕರ್ಮಿ ನಮ್ಮ ಸತೀಶ್ ಶೆಟ್ಟಿ ಹಿರಿಯಡ್ಕ ಅವರು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ. ಬೆಳ್ತಂಗಡಿಯಲ್ಲಿ ಡಿವೈಎಫ್ಐನ ರಾಜ್ಯ ಅಧ್ಯಕ್ಷರು ಲವಿತ್ರ ವಸ್ತಾದ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಮತ್ತೆ ಅಲ್ಲಿಂದ ನಾವು ಉಪ್ಪಿನಂಗಡಿ ಬರುವಾಗ ಎಲ್ಲ ಜಾಗಗಳಲ್ಲಿ ನಮ್ಗೆ ಯಾರು ಬರಹಗಾರರು, ಬುದ್ಧಿಜೀವಿಗಳು ಮತ್ತು ಉಪನ್ಯಾಸಕರು ಈ ರೀತಿಯ ನಿಟ್ಟಿನಲ್ಲಿ ಒಂದು ವಿಚಾರವಾದಿಗಳು ನಮ್ಮ ಜಾಥಾದ ಜೊತೆ ಭಾಗವಹಿಸಲಿದ್ದಾರೆ. ಅದರಲ್ಲಿ ಡಾಕ್ಟರ್ ಗನ್ನಾಥ್ ಶೆಟ್ಟಿ ಎಕ್ಕಾರು ಸುರತ್ಕಲ್ನಲ್ಲಿ ಸೇರ್ಕೊಳ್ಳಿದ್ದಾರೆ. ಅದೇ ರೀತಿ ಬಿಸಿ ರೋಡ್ ಅಲ್ಲಿ ಓಸ್ವಾಲ್ಡ್ ಡಿಸೋಸಾ ರೈತ ಸಂಘದ ಮುಖಂಡರು ಅವರು ಜೊತೆ ಆಗ್ಲಿದ್ದಾರೆ. ಮತ್ತು ಸಮಾರೋಪದಲ್ಲಿ ಕೊನೆಯ ದಿನ ಸಮಾರೋಪವು ನಮ್ಮ ಜ್ಯೋತಿ ವೃತ್ತದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ಟವರ್ ವರೆಗೆ ಸಾವಿರಾರು ಯುವಜನ ರ್ಯಾಲಿ ಮೆರವಣಿಗೆ ನಡೆಯಲಿಕ್ಕಿದೆ. ಸಮಾರೋಪವನ್ನ ಡಿವೈಎಫ್ಐನ ಆಲ್ ಇಂಡಿಯಾ ಕಮಿಟಿ ಮುಖಂಡರು ಮತ್ತು ಕೇರಳದ ಶಾಸಕರು ವಿಜಿನ್ ಎಂ ಅವರು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ಸಮಾರೋಪ ಭಾಷಣವನ್ನ. ಅದರ ಜೊತೆ ಖ್ಯಾತ ಬರಹಗಾರರು, ವಿಮರ್ಶಾವಾದಿಯಾದಂತ ಪ್ರೊಫೆಸರ್ ಫಣಿರಾಜ್ ಅವರು ಭಾಗವಹಿಸಲಿದ್ದಾರೆ. ಮತ್ತು ಡಿವೈಎಫ್ಐನ ರಾಜ್ಯ ಕಾರ್ಯದರ್ಶಿಯಾದಂತ ಬಸವರಾಜ್ ಪೂಜಾರ್ ಅವರು ಕೂಡ ಈ ಒಂದು ಜಾಥಾದ ಸಮಾರೋಪ ಭಾಷಣವನ್ನ ಮಾಡ್ಲಿಕ್ಕಿದ್ದಾರೆ. ಒಟ್ಟು ಈ ಜಾಥಾದ ಸ್ವರೂಪ ಏನಂದ್ರೆ, ನಾವು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಹುದ್ದೆಗಳು ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಬಿದ್ದಿದೆ. ಈಗಾಗಲೇ ನಾವು ಡಿವೈಎಫ್ ಇಂದ ಮಾಹಿತಿ ಹಕ್ಕಲ್ಲೂ ಪಡ್ಕೊಂಡಿದ್ದೀವಿ. ಪ್ರಾಥಮಿಕ ನಾವು ಒಂದು ಉದಾಹರಣೆಗೆ ಹೇಳುವುದಾದ್ರೆ, ಶಿಕ್ಷಕರ ಹುದ್ದೆಗಳನ್ನ ನಾವು ಜಸ್ಟ್ ತೆಗೆದು ನೋಡುವಾಗ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 2534 ಶಿಕ್ಷಕರ ಹುದ್ದೆ ಖಾಲಿ ಬಿದ್ದಿದೆ ನಮ್ಮ ಜಿಲ್ಲೆಯಲ್ಲಿ. ಅದು ಕೂಡ ಈಗ ಅತಿಥಿ ಶಿಕ್ಷಕರ ನೇಮಕನ ಮಾಡ್ತಾ ಇದ್ದಾರೆ. ಅದು ಕೂಡ 2500 ಅತಿಥಿ ಶಿಕ್ಷಕರಿದ್ದಾರೆ. ಅಂದ್ರೆ ಅವರನ್ನ ಪರ್ಮನೆಂಟ್ ಮಾಡುವ ಬದಲು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ವರ್ಷ ಪೂರ್ತಿ ಅವರಿಗೆ ಸಂಬಳ ಇಲ್ಲ. ಅವರಿಗೆ ಕೊಡುವಂತದ್ದು 14,000 ಸಂಬಳ. ಮತ್ತೆ ನಮ್ಮ ಜಿಲ್ಲೆಯ ಆರೋಗ್ಯ ಕ್ಷೇತ್ರದ ಬಗ್ಗೆ, ಯಾಕೆಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರೇ ಆರೋಗ್ಯ ಮಂತ್ರಿ. ಆರೋಗ್ಯದ ಒಂದು ಪರಿಸ್ಥಿತಿಯನ್ನ ನಾವು ಜಸ್ಟ್ ನಿಮ್ಗೆ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಕಿ ಅಂಶ ಇಲಾಖೆ ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ 540 ಸರಕಾರಿ ಆಸ್ಪತ್ರೆಗಳಿದೆ. ಅದು ತಾಲೂಕಾ ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ಹಿಡಿದು ಜಿಲ್ಲಾಸ್ಪತ್ರೆಯವರೆಗೆ, ಅಂದ್ರೆ 540 ಆಸ್ಪತ್ರೆ. ಅದರಲ್ಲಿ ವೈದ್ಯರು, ಸರ್ಕಾರಿ ವೈದ್ಯರೆಷ್ಟು ಇದ್ದಾರೆ ಅಂತ ನೋಡುವಾಗ
ಕೇವಲ 141 ವೈದ್ಯರು ಮಾತ್ರ ಇರುವುದು. ಕನಿಷ್ಠ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ಫಿಸಿಷಿಯನ್, ಆನಂತರ ಒಂದಷ್ಟು ಎಕ್ಸ್ಪರ್ಟ್ನವರು ಇರಬೇಕಾದ ವೈದ್ಯರು ನಮ್ಮ ಜಿಲ್ಲೆಯಲ್ಲಿ ಇರುವುದು ಕೇವಲ 140. ಅಂದ್ರೆ ಎಷ್ಟು ಅಗಾಧವಾದ ವ್ಯತ್ಯಾಸಿದೆ. ಹಾಗಾದ್ರೆ ಇಲ್ಲಿ ನೋಡಿ, ನಮ್ಮ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಬರ್ಬೇಕಂತ ಘೋಷಣೆ ಆಗಿದೆ, ಆದ್ರೆ ಪುತ್ತೂರಲ್ಲೇ ಬಹುತೇಕ ಹುದ್ದೆಗಳು ಖಾಲಿ ಬಿದ್ದಿದೆ. ಇನ್ನು ವೈದ್ಯರು ಪ್ರತಿ ವರ್ಷ ಆಯುಷ್, MBBS ಮತ್ತೆ MD ಎಲ್ಲ ಮಾಡಿ ಹೊರಗೆ ಬರುವಂತ ಸರ್ಟಿಫಿಕೇಟ್ ಪಡೆದು ವೈದ್ಯರಾಗಿ ಬರುವಂತ ವೈದ್ಯರೆಷ್ಟು ಅಂತ ಕೇಳಿದ್ರೆ 12,000ದಷ್ಟು ವೈದ್ಯರು ಇವತ್ತು ಸರ್ಟಿಫಿಕೇಟ್ ಪಡೆದು ಹೊರ ಬರ್ತಾ ಇದ್ದಾರೆ. ಹಾಗಾದ್ರೆ ವೈದ್ಯರಿಗೂ ಕೂಡ ಇನ್ನು ಫ್ಯೂಚರ್ ಅಲ್ಲಿ ನಿರುದ್ಯೋಗಿಗಳಾಗುವಂತ ಒಂದು ಅಪಾಯಕಾರಿ ಬೆಳವಣಿಗೆ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಮೊನ್ನೆ ಅಧಿವೇಶನ ಆಯ್ತು, ಸೆಷನ್ ಅಲ್ಲಿ ಉಪಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದ್ರು, ಕರಾವಳಿಗೆ ಪ್ರವಾಸೋದ್ಯಮಕ್ಕೋಸ್ಕರ ಪ್ರತ್ಯೇಕ ಒಂದು ನೀತಿಯನ್ನ ಮಾಡ್ತೀವಿ, ಮತ್ತೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದಕ್ಕೆ ಒಂದು ಪ್ರತ್ಯೇಕವಾದ ಮೀಟಿಂಗ್ ಸಭೆಯನ್ನ ಈ ಜಿಲ್ಲೆಯಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದು ಯಾವ ರೀತಿಯ ಒಂದು ಅಭಿವೃದ್ಧಿ ಅಂತ ನಮಗೂ ಕೂಡ ಸಾಮಾನ್ಯ ಯುವ ಜನರಿಗೂ ಕೂಡ ನಾವು ಕುತೂಹಲ ಇದ್ದೀವಿ. ಯಾಕೆಂದ್ರೆ ನಮ್ಮನ್ನು ಕೂಡ ಒಳಗೊಂಡಂತೆ ಆ ಸಭೆಯನ್ನ ಮಾಡಬೇಕು. ಕೇವಲ ಶ್ರೀಮಂತರನ್ನ ಅಥವಾ ಕಾರ್ಪೊರೇಟ್ ಅಥವಾ ಮತ್ತೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲೇ ಮಾಡಿದ್ರೆ ಮತ್ತೆ ಅದೇ ಗುತ್ತಿಗೆ ಆಧಾರ ಕಾಂಟ್ರಾಕ್ಟ್ ಬೇಸ್ ಅಲ್ಲೇ ಕೆಲಸ ಆಗುತ್ತೆ ಹೊರತು ನಮ್ಗೆ ಒಂದು ಭದ್ರತೆಯ ಉದ್ಯೋಗ ಸಿಗುವಂತದ್ದು ಯಾವುದು ಸಿಗಲ್ಲ. ಇಲ್ಲದಿದ್ರೆ ಆ ಪ್ರವಾಸೋದ್ಯಮ ಅಂತ ಅಂದ್ರೆ ಏನು, ಇಲ್ಲಿ ಅರಣ್ಯ ಸಂಪತ್ತುಗಳನ್ನ ನಾಶ ಮಾಡಿ ರೆಸಾರ್ಟ್ ಗಳನ್ನ ಸೃಷ್ಟಿ ಮಾಡುವುದಾ, ಅಥವಾ ಇಲ್ಲಿ ಅರಣ್ಯ ಸಂಪತ್ತಿಗೆ ಏನು ತೊಂದರೆ ಆಗುವಂತ ಪರಿಸರ ಮಾಲಿನ್ಯ ಆಗುವಂತ ಕೈಗಾರಿಕೆಗಳನ್ನ ತರುವುದಾ, ಈ ರೀತಿಯನ್ನ ಸ್ಪಷ್ಟ ಮಾಡಬೇಕು. ಅದಲ್ಲದೆ ಇದು ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ಅದು ಉದ್ಯೋಗ ಆಗೋದಿಲ್ಲ. DYFI ಹೇಳುದು ಉದ್ಯೋಗ ಅಂದ್ರೆ ಭದ್ರತೆಯ ಉದ್ಯೋಗ ಕೊಡಬೇಕು. ಕೇವಲ ಪ್ರಧಾನಿ ಹೇಳಿದ ಹಾಗೆ ಪಕೋಡ ಮಾಡೋದು ಕೂಡ ಉದ್ಯೋಗ ಅಂತ ಹೇಳಿದ್ರೆ DYFI ಅದು ಉದ್ಯೋಗ ಅಂತ ನಾವು ಹೇಳೋದಿಲ್ಲ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಉದ್ಯೋಗ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ. ಅದನ್ನ ಆ ಆಧಾರದಲ್ಲಿ ನೋಡಿದ್ರೆ ಬಹುಶಃ ನಮ್ಮ ದೇಶದಲ್ಲಿ 90% ಅಷ್ಟು ಉದ್ಯೋಗ ಅನ್ನೋದು ಆ ರೀತಿಯಲ್ಲಿ ಇಲ್ಲ. ಎಲ್ಲವೂ ಕೂಡ ಅಸಂಘಟಿತ ವಲಯದಲ್ಲಿ ಮತ್ತು ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ವಲಯದಲ್ಲೇ ಇದೆ. ಕೇವಲ ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಬ್ಯಾಂಕಿನಲ್ಲಿ 21% ಕಾಂಟ್ರಾಕ್ಟ್ಗೆ ಈಗಾಗಲೇ ಒಪ್ಪಂದಕ್ಕೆ ಎಲ್ಲ ಮಾಡಿ ಆಗಿದೆ. ಕಾಂಟ್ರಾಕ್ಟ್ಗೆ ನೋಡ್ತಾ ಇದ್ದಾರೆ, ಯಾವುದು ಹೌಸ್ ಕೀಪಿಂಗ್ ಮತ್ತು ಪಿಯೋನ್ ಅಂತ ವರ್ಕ್ ಎಲ್ಲವೂ ಕೂಡ ಕಾಂಟ್ರಾಕ್ಟ್ ಬೇಸ್. ಎಲ್ಲಾ ಬ್ಯಾಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರೋ ಇಲ್ಲೇ ಹುಟ್ಟಿದಂತ ಬ್ಯಾಂಕ್ಗಳು ಕಾಂಟ್ರಾಕ್ಟ್ಗೆ ಇಳಿತಾ ಇದೆ. ಬ್ಯಾಂಕ್ಗಳು ನಾಶ ಆಗ್ತಾ ಇದೆ. ಇವತ್ತು ಆಸ್ಪತ್ರೆಗೆ ಹೋಗಿ ವೆಲ್ಲಾಕ್ ನಂತ ಆಸ್ಪತ್ರೆಗೆ ಹೋಗಿ ನಾವು ವೈದ್ಯರ ಹತ್ರ ನಮ್ಮ ಸಮಸ್ಯೆನ ಹೇಳ್ಬೇಕಾದ್ರೆ ಹಿಂದಿಯಲ್ಲಿ ಮಾತಾಡ್ಬೇಕು, ಅಥವಾ ಬ್ಯಾಂಕಿಗೆ ಹೋದ್ರೆ ಹಿಂದಿಯಲ್ಲಿ ಮಾತಾಡಬೇಕು. ಆದ್ರೆ ಇಲ್ಲಿಯ ಜನರಿಗೆ ಸ್ಥಳೀಯರಿಗೆ ಉದ್ಯೋಗ ಕೊಡುವಂತ ಯಾವ ನಿಟ್ಟಿನಲ್ಲೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇಲ್ಲ. ನಮ್ಮ ಬಹುತೇಕ ಜಿಲ್ಲೆ ಯುವ ಜನರು ತಮ್ಮ ಯೌವನವನ್ನ ವಿದೇಶದಲ್ಲಿ ನಾಶ ಮಾಡ್ತಾ ಇದ್ದಾರೆ. ತಮ್ಮ ದುಡಿಮೆಗೋಸ್ಕರ ಅರಬ್ ಕಂಟ್ರಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಹೊರ ರಾಜ್ಯದಿಂದ ಗುತ್ತಿಗೆ ಆಧಾರದಿಂದ ಆಧುನಿಕ ಜೀತ ಪದ್ಧತಿಯಲ್ಲಿ ಬಂದು ಇಲ್ಲಿ ದುಡಿತಾ ಇದ್ದಾರೆ. ಅವರು ಕೂಡ ಜುಜುಮಿ ಸಂಬಳಕ್ಕೆ ದುಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 2,70,000 ಉದ್ಯೋಗಗಳು ಖಾಲಿ ಬಿದ್ದಿದೆ ಈಗಾಗಲೇ ಮಂಜೂರಾದ. ಅದು ಕೂಡ ಮಂಜೂರಾಗಿರೋದು ಓಬಿರಾಯನ ಕಾಲದಲ್ಲಿ 35-40 ವರ್ಷದ ಹಿಂದೆ. ಈಗಿನ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಇಲ್ಲಿ ಈಗಿನ ವರ್ಕ್ ಪ್ರೆಷರ್ ಅನ್ನೆಲ್ಲ ನೋಡಿದ್ರೆ ಇನ್ನು ಕೂಡ ಬಹುತೇಕ 1-2-4 ಪಟ್ಟು ಹೆಚ್ಚಲಾಗಬೇಕಿತ್ತು, ಆದ್ರೆ ಆಗಿಲ್ಲ. ಮತ್ತೇನು, ಮತ್ತದೇ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ನಾವು DYFI ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಮಸೂದೆಯನ್ನ ತರಲಿಕ್ಕೆ ಕಳೆದ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಟ್ವೀಟ್ ಅಲ್ಲಿ ಮಾಡಿದ್ರು, ಏನು ಮೀಸಲಾತಿ ಕೊಡ್ತೀವಿ, ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಕೊಡ್ತೀವಿ ಅಂತ ಟ್ವೀಟ್ ಮಾಡಿದ್ರು. ಏನು ಇಲ್ಲಿಯ ಬಯೋಕಾನ್ ಕಂಪನಿಯ ಮುಖ್ಯಸ್ಥರು ಅದಕ್ಕೆ ವಿರೋಧ ಮಾಡಿ ಒಂದು ಹೇಳಿಕೆ ಅವರ ಟ್ವೀಟ್ ಮಾಡಿದ ನಂತರ ಸಿದ್ದರಾಮಯ್ಯರು ಅದನ್ನು ಏಕಾಏಕಿ ಡಿಲೀಟ್ ಮಾಡಿದ್ರು. ಆ ನಂತರ ಅದ ಮಸೂದೆಯನ್ನ ಜಾರಿ ಮಾಡಲೇ ಇಲ್ಲ. ಈಗ ಮೊನ್ನೆ ಆದ ಅಧಿವೇಶನದಲ್ಲೂ ಯಾರು ಕೂಡ ಅದನ್ನ ಸ್ವರನೇ ಎತ್ತಿಲ್ಲ. ಅಂದ್ರೆ ಖಾಸಗಿ ರಂಗದಲ್ಲಿ ಮೀಸಲಾತಿ, ಈಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಳ ಮೀಸಲಾತಿಯು ಕೂಡ ಬಂದು ಉದ್ಯೋಗನೇ ಸೃಷ್ಟಿ ಮಾಡಿಲ್ಲ ಅಂದ್ರೆ ಮೀಸಲಾತಿ ಬಂದು ನಮ್ಗೆ ಅದರಿಂದ ಪ್ರಯೋಜನ ಏನಿದೆ? ಇದರಿಂದ ದಲಿತರು, ಆದಿವಾಸಿಗಳು, ಅಲೆಮಾರಿಗಳು, ಎಲ್ಲಾ ಸಮುದಾಯ, ಹಿಂದುಳಿದ ವರ್ಗದವರು ಅನ್ಯಾಯಕ್ಕೊಳಗಾಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗ್ಲಿ, ಇಲ್ಲಿಯ ಜನಪ್ರತಿನಿಧಿಗಾಗ್ಲಿ, ಅವರು ಕನಿಷ್ಠ ನಮ್ಮ ಜಿಲ್ಲೆಯ ಯುವಜನರ ಬಗ್ಗೆ ಮಾತಾಡ್ಬೇಕಿತ್ತು ಅಧಿವೇಶನದಲ್ಲಿ. ಆದ್ರೆ ಅವ್ರು ಮಾತಾಡಿಲ್ಲ. ಮಾತಾಡಿದೇವುದು ಇಲ್ಲಿ DJ ಬೇಕು, ಗಣಪತಿ ಉತ್ಸವ ಆಗುವಾಗ, ಧಾರ್ಮಿಕ ಉತ್ಸವ ಆಗುವಾಗ DJ ಕೊಡಿ, ಯುವಜನರಿಗೆ ಕುಣಿದಾಡ್ಲಿಕ್ಕೆ DJ ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ ಹೊರತು ಯುವಜನರಿಗೆ ಉದ್ಯೋಗ ಕೊಡಿ, ಇಲ್ಲಿ ಬರುವಂತ ಕೈಗಾರಿಕೆಗಳಲ್ಲಿ ಸ್ಥಳೀಯ ಯುವಕರಿಗೆ ಕೆಲಸ ಕೊಡಿ ಅಂತ ಒಂದೇ ಒಂದು ಮಾತನ್ನ ವಿಧಾನಸೌಧದೊಳಗೆ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಏನರ್ಥ? ನಾವು ಅದಕ್ಕೋಸ್ಕರ DYFI ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇದು ಈಗ ಪ್ರಾರಂಭ ಅಷ್ಟೇ. DYFI ಪ್ರಾರಂಭ ದಿನದಿಂದಲೂ ಕೂಡ ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಉದ್ಯೋಗ ಕೊಡಿ. ನಮ್ಮದು ಪ್ರಾರಂಭದ ಬಹಳ ಪ್ರಮುಖ ಬೇಡಿಕೆ ಏನಂದ್ರೆ
ಉದ್ಯೋಗ ಕೊಡಿ ಇಲ್ಲವೇ ನಿರುದ್ಯೋಗ ಭತ್ಯೆ ಕೊಡಿ ಅಂತ. ನಿರುದ್ಯೋಗ ಭತ್ಯೆ ಅಂತಂದ್ರೆ ಇವರು ಹೇಳಿದ ರೀತಿಯಲ್ಲಿ 3-3.5 ಸಾವಿರ ಅಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಆಗಸ್ಟ್ ವರೆಗೆ 6,000 ಜನ ನಿರುದ್ಯೋಗಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ 10,500 ಸಾವಿರದಷ್ಟು ನಿರುದ್ಯೋಗಿಗಳು ಅನ್ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ದುರಂತ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಉದ್ಯೋಗ ವಿನಿಮಯ ಮಾಡ್ಲಿಕ್ಕೆ ಉದ್ಯೋಗಾಧಿಕಾರಿಯೇ ಇಲ್ಲ, ಅವರ ಉದ್ಯೋಗನೇ ಖಾಲಿ ಬಿದ್ದಿದೆ. ಇದು ನಮ್ಮ ಖೇದಕರ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನಂದ್ರೆ ಇದೊಂದು ಪ್ರಬಲವಾದ ಹೋರಾಟ. ಹಾಗಾಗಿ ಈ ಹೋರಾಟವನ್ನ ನೀವು ಜನರ ನಡುವೆ ವಿತರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತು ಜನರ ನಡುವೆ ಒಂದು ಮಾಧ್ಯಮ ಪ್ರಚಾರಕ್ಕೆ ತಾವು ಕೂಡ ಸಹಕಾರ ಕೊಡಬೇಕು ಅಂತ ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಈಗ ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ಈಗ ವಿದೇಶಕ್ಕೆ ಹೋಗಿರ್ತಕ್ಕಂತ ಯುವಜನರು ಅಲ್ಲಿ ಕೂಡ ಒಂದು ಅಭದ್ರತೆಯಿಂದ ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಉದ್ಯೋಗವನ್ನ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು SEZ ಇರ್ಬೋದು, MRPL ಅಂತ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರುವಾಗ ಇವತ್ತು ಅದರ ಒಳಗಡೆ ಕಾಂಟ್ರಾಕ್ಟ್ ಗಳನ್ನ ಕೊಡ್ತಾರೆ. ಯಾವ ರೀತಿಯ ಕಾಂಟ್ರಾಕ್ಟ್ ಗಳನ್ನ, ಸಿವಿಲ್ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಮ್ಯಾನ್ ಪವರ್ ಕಾಂಟ್ರಾಕ್ಟ್ ಇರ್ಬೋದು, ಈ ರೀತಿಯ ಕಾಂಟ್ರಾಕ್ಟ್ ಗಳನ್ನ ಕೊಡುವಾಗ ಆ ಒಂದು ಸ್ವಉದ್ಯೋಗವನ್ನ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಇವತ್ತು ಸ್ವಉದ್ಯೋಗಿಗಳಾಗಿ ಯಾವುದೆಲ್ಲ ಉದ್ಯಮಗಳನ್ನ ಆರಂಭ ಮಾಡಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸು ವ್ಯವಸ್ಥೆಯನ್ನ, ಸಾಲಗಳನ್ನ ಕೊಡುವಂತದ್ದಿರ್ಬೋದು, ಆ ರೀತಿಯ ಸ್ವಉದ್ಯೋಗಕ್ಕೆ ಉತ್ತೇಜನವನ್ನ ನೀಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಅದಕ್ಕೆ ಗಮನ ಹರಿಸಬೇಕು. ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ ಜೊತೆ ಇಲ್ಲಿನ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿಯೂ ಸ್ವಉದ್ಯೋಗವು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ.